ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 520. ಇವತ್ತಿನ ಕತೆ ಭೀಮನ ಅಮಾವಾಸ್ಯೆ. ಈ ಕತೆ ಶುರು ಮಾಡೋಕ್ಕಿಂತ ನಿಮ್ಮಲ್ಲೆಲ್ಲ ಒಂದು ವಿನಂತಿ. ನಮ್ಮ CBR ಈ ಯೂಟ್ಯೂಬ್ ಚಾನಲ್ಲಿಗೆ ನೀತಿಕತೆಗಳು ಯೂಟ್ಯೂಬ್ ಯಾರು ಇನ್ನೂ ಸಹಿತ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನೀವು ಸ್ನೇಹಿತರಿಗೆ ಹೇಳಿ, ಹೆಚ್ಚು ಜನಕ್ಕೆ ತಲುಪಲಿ. ಈ ಕತೆ ಆರಂಭ ಮಾಡಿ. ಯಾವುದು? ಭೀಮನ ಅಮಾವಾಸ್ಯೆ. ಪ್ರತಿ ವರ್ಷ ನಾವು ಹಲವಾರು ಹಬ್ಬಗಳನ್ನ ಆಚರಿಸ್ತೀವಿ. ಪ್ರತಿ ಹಬ್ಬದ ಆಚರಣೆಗೂ ಒಂದೊಂದು ಕಾರಣ, ಮಹತ್ವ ಇದೆ. ಈ ಭೀಮನ ಅಮಾವಾಸ್ಯೆ ಅಂದಾಗ ಆಷಾಢ ಮಾಸದ ಅಮಾವಾಸ್ಯೆ, ಅದೇ ಭೀಮನ ಅಮಾವಾಸ್ಯೆ. ಇದಾಗ್ತಿದ್ದಂಗೆ ಶ್ರಾವಣ ಮಾಸ ಶುರುವಾಗಿ ಹಬ್ಬಗಳು ಶುರುವಾಗಿಬಿಡ್ತಾವೆ. ಭೀಮ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಅಂದಾಗ ಏನದು? ಹೆಣ್ಣು ಮಕ್ಕಳೆಲ್ಲ ತಮಗೆ ಹೆಚ್ಚು ಗಂಡ ಶಕ್ತಿವಂತನಾಗಲಿ, ತಾವು ಮುತ್ತೈದೆಯಾಗಿರಬೇಕು ಅಂಥೇಳಿ ಏನಂತೆ ಭೀಮನ ಅಮಾವಾಸ್ಯೆಯನ್ನು ಪೂಜೆ ಮಾಡ್ತಾರೆ. ಆದರೆ ಯಾಕೆ ಭೀಮನಂತಹ ಗಂಡನೇ ಬಯಸ್ತಾರೆ? ಅದೇನೇ ಮತ್ತೆ ಈ ಈಶ್ವರನಿಗೂ ಭೀಮನ ಅಮಾವಾಸ್ಯೆಗೂ ಏನು ಸಂಬಂಧ? ಅವತ್ತು ಭೀಮನ ಅಮಾವಾಸ್ಯೆ ದಿನ ಎಲ್ಲ ಈಶ್ವರ ದೇವಸ್ಥಾನಕ್ಕೂ ಹೋಗ್ತಾರೆ. ಇವೆಲ್ಲವನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ಮೊದಲದು ಭೀಮ. ಹೆಣ್ಮಕ್ಕಳು ಭೀಮನ ಹಾಗೆ ತಮ್ಮ ಗಂಡ ಬಲಶಾಲಿಯಾಗಿರಲಿ, ತಮ್ಮನ್ನು ರಕ್ಷಣೆ ಮಾಡಲಿ, ತಮ್ಮ ಗಂಡನಿಗೂ ಆ ಥರ ಶಕ್ತಿ ಬರಲಿ ಅಂಥೇಳಿ ಅವತ್ತು ಭೀಮನನ್ನು ಪೂಜೆ ಮಾಡ್ತಾರೆ. ಆದರೆ ಭೀಮ ಮಹಾಭಾರತದಲ್ಲಿ ಬರೋನು ನೋಡಿ. ಕುಂತಿ ದೇವಿಯ 2ನೇ ಮಗ, ವಾಯುವಿನ ಅಂಶದಿಂದ ಹುಟ್ಟಿದಂಥವನು. ಅವನು ಎಷ್ಟು ಬಲಶಾಲಿ ಅನ್ನೋದಕ್ಕೆ 6 ತಿಂಗಳು ಮಗುವಾಗಿದ್ದ ನಡೆದ ಘಟನೆ. ಕುಂತಿದೇವಿ ಈ ಗುಂಡಾಗಿರುವಂಥ ಭೀಮನನ್ನು ಎತ್ಕೊಂಡು ಹೂ ಕೀಳೋಕ್ಕೆ ಕಾಡಿಗೆ ಹೋಗಿದ್ದಾಳೆ. ಹೂ ಕೀಳ್ತಾ ಇರಬೇಕಾದ್ರೆ ಮಗುವನ್ನು ಒಂದು ಕಡೆಗೆ ಒಂದು ಬಂಡೆ ಮೇಲೆ ಮಲಗಿಸಿದ್ಲು. ಅಲ್ಲೇನಾಗಿದೆ, ಆ ಕಡೆ ಹೂ ಕಿತ್ತುತ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾವುದೋ ಸಿಂಹ ಬಂದುಬಿಟ್ಟಿದೆ, ಜೋರಾಗಿ ಗರ್ಜನೆ ಮಾಡಿಬಿಡ್ತು. ಅದನ್ನೇನಾಗ್ಬಿಡ್ತು, ಎಲ್ಲರೂ ಸತ್ತೋಕೊಂಡು ಓಡೋಗ್ಬಿಟ್ರು ಋಷಿಮುನಿಗಳು. ಈಕೆಯು ಸಹಿತ ಏನು ಮಾಡಿದ್ದಾಳೆ, ಅಲ್ಲೆಲ್ಲೋ ಇದ್ದೋಳು ಸಿಂಹ ಈ ಕಡೆ ಬರ್ತಾ ಇದ್ದಿದ್ದು ಆ ಕಡೆ ಹೋಗಿಬಿಟ್ಲು. ಆಮೇಲೆ ಈ ಕಡೆ ಸಿಂಹ ಆ ಕಡೆ ದೂರ ಹೋಗಿಬಿಡ್ತು. ಅದು ಬೇಟೆಯನ್ನು ಅಟ್ಟಿಸ್ಕೊಂಡು ನನ್ನ ಮಗು ಎಲ್ಲಿ ನೋಡಿದ ಮೇಲೆ ಬಂಡೆಲಿಲ್ಲ, ಬಂಡೆ ಮೇಲೆ ಮಲಗಿದ್ದು, ಕೆಳಗಡೆ ಬಿದ್ದುಬಿಟ್ಟಿದೆ ಪ್ರಪಾತಕ್ಕೆ. ಅಯ್ಯಯ್ಯೋ, ಪ್ರಪಾತಕ್ಕೆ ಬೀಳಿದ್ರೆ ಅಲ್ಲೂ ದೊಡ್ಡ ಬಂಡೆಗಳಿದೆ, ಬಂಡೆಗಳ ಮೇಲೆ ಬಿದ್ದು ನನ್ನ ಮಗು ಒಡೆದು ಹೋಗ್ಬಿಡುತ್ತೆ. ಅಯ್ಯಯ್ಯೋ ಅಂತ ನೋಡ್ತಾಳೆ. ಕೆಳಗಡೆ ಹೋಗಿ ಒಡೆದು ಹೋಗಿದೆ. ಮಗು ಬೆನ್ನಲ್ಲ, ಬಂಡೆ. ಅವಾಗಿಂದಲೇ ಮಗುವಾದಾಗಲೇ ಇವನು ಬಿದ್ದರೆ ಇವನು ಬೆನ್ನು ಹೊಡಿಲಿಲ್ಲ, ಬಂಡೆ ಹೊಡಿತು, ಅಂಥ ಬಲಶಾಲಿ. ಹಾಗಾಗಿ ಇವರು ಬಾಲಕರೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ಪಾಂಡವರು 5 ಜನ, ಕೌರವರು 100 ಜನ. ಆದರೆ ಆಟದಲ್ಲಿ ಪಾಂಡವ್ರ ಕಡೆ ನಾಯಕ ನಮ್ಮ ಭೀಮ. ಯಾವ ಆಟ ಆಡಿದ್ರು ಪಾಂಡವರೇ ಗೆಲ್ಲಬೇಕು. ಕಾರಣ ಏನಪ್ಪ ಅಂದರೆ ಭೀಮ ಇದ್ದೇ ಇರ್ತಿದ್ದ. ಯಾವ ಆಟ ಆಡಿದ್ರು ಬಲ, ಇಲ್ಲದ ಬಂಡೆ ತಂದಿನಾರು ಎಲ್ಲ ಗೆದ್ದು ಬಿಡೋನು. ಕೊನೆಗೆ ಯಾವ ಆಟ ಆಡಿದ್ರು ದುರ್ಯೋಧನಿಗೆ ಪೆಟ್ಟು, ಚೆಂಡಾಟ ಆಡಿ ಗೆದ್ರು ಅವನಿಗೆ, ಚಿನ್ನಿದಾಂಡೆ ಆಡಿದ್ರು ಪೆಟ್ಟು ಅವನಿಗೆ. ಕೊನೆಗೆ ಒಂದ್ಸಲಿ ಮರಕೋತಿ ಆಟ ಆಡೋಕ್ಕೆ ಹೋದಾಗ ಭೀಮನನ್ನು ಸೇರಿಸ್ಕೊಳ್ಳೇ ಇಲ್ಲ. ಭೀಮ ಸಿಟ್ಟು ಬಂದು 100 ಜನ ಅವರೆಲ್ಲ ಮರ ಹತ್ತು ಕೂತ್ಬಿಟ್ಟಿದ್ದಾರೆ, ಮರವನ್ನೇ ಹಿಡಿದು ಅಲುಪಿಸಿದ್ದಕ್ಕೆ 100 ಜನ ಬಿದ್ದು ಕೈಕಾಲು ಹೊಡ್ಕೊಂಡಿದ್ವು. ಅಂತ ಭೀಮ ಇವನು. ಅದರ ಮೇಲೆ ಅದಕ್ಕೆ ದ್ವೇಷಕ್ಕೇನೆ ಭೀಮನನ್ನು ಕೊಲ್ಲಬೇಕು ಅಂತ ಅವನಿಗೆ ಹೊಟ್ಟಬಾಕ ಅಂತ ಲಾಡು, ವಿಷದ ಲಾಡು ತಿನ್ನಿಸಿ ವಿಷದ ಮಡುಗಲು ಹಾಕಿದ್ರು ಸಹಿತ ಎದ್ದು ಬಂದಂಥ ಪುಣ್ಯಾತ್ಮ ಯಾರು? ನಮ್ಮ ಭೀಮ. ಈತನನ್ನು ಅರಗಿನ ಮನೆಯಲ್ಲಿ ಸುಡಿಸ್ಬೇಕು ಅಂತ ಯೋಚನೆ ಮಾಡಿ ಸಂಚು ಮಾಡಿದರೆ ಈತ ತಾನ ಜೊತೆಗೆ ತಾವು 4 ಜನ ಸೋದರು ತಾಯಿಯನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹಿಡಿಂಬವನಕ್ಕೆ ಬಂದು ಹಿಡಿಂಬನನ್ನು ಸಾಯಿಸಿಬಿಟ್ಟ. ಏಕಚಕ್ರ ನಗರದಲ್ಲಿ ಯಾರನ್ನ, ಅಲ್ಲಿ ಆತ ಬಕಾಸುರನನ್ನು ಸಾಯಿಸಿಬಿಟ್ಟ. ನೋಡಿ, ಮುಂದೆ ಪಾಂಡವರು ರಾಜ್ಯ ಪಡೆದಿದ್ದಾರೆ, ರಾಜಸೂಯಾಗ ಮಾಡಿದರು. ತುಂಬಿದ ಸಭೆಯಲ್ಲಿ ಜೂಜಾಡಿ ಧರ್ಮರಾಯ ಸೋತಿದ್ದಕ್ಕೆ ದ್ರೌಪದಿಯ ಬಟ್ಟೆಯನ್ನು ಸೆಳೆದು ಅವಮಾನ ಮಾಡಬೇಕಾದ್ರೆ ಸಿಂಹದ ಗರ್ಜನೆ ಮಾಡಿ ಪ್ರತಿಜ್ಞೆ ಮಾಡಿದವನು, ದ್ರೌಪದಿಯ ಬೆಂಬಲಕ್ಕೆ ನಿಂತವನು ನಮ್ಮ ಭೀಮಸೇನನೇ. ದ್ರೌಪದಿಯನ್ನ ಅವಮಾನ ಮಾಡಿರೋದಕ್ಕೆ ದುಶ್ಯಾಸನ ನಿನ್ನ ಎದೆ ಬಗೆದು ರಕ್ತ ಕುಡಿತೀನಿ ಅಂತ ಪ್ರತಿಜ್ಞೆ ಮಾಡ್ದ. ದುರ್ಯೋಧನಿಗೆ ತೊಡೆ ಮುರಿತೀನಿ ಪ್ರತಿಜ್ಞೆ ಮಾಡಿದ್ದ. ಮುಂದೆ ಹಾಗೆ ನಡ್ಕೊಂಡ. ನೋಡಿ, ಹೆಂಡತಿಯ ಮಾನ ಉಳಿಸಿದಂಥವ್ನು. ಇವರೆಲ್ಲ ಅರಣ್ಯಕ್ಕೆ ಹೋದ್ರಲ್ಲಪ್ಪ. ಅರಣ್ಯದಲ್ಲಿ ಏನಾಗಿದೆ, ಭೀಮ ಹೊರಟ, ಮಾತೆತ್ತಿದ್ರೆ ಏಕಮಾರ್ದೋತು ಕೂಡ. ಮೊದಲು ಹೊಡೆದ, ಆಮೇಲೆ ಮಾತು. ಇಂಥವನಿಗೂ ಸಹಿತ ಒಂದು ಮೃದು ಹೃದಯ ಇದೆ, ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಉದಾಹರಣೆ. ಎಲ್ಲೋ ಸಾಯಂಕಾಲ ಏನಾಗ್ಬಿಟ್ಟಿದೆ, 4 ಕಳಿ ಮಳೆ ಉದುರ್ತು.
ಘಮ ಘಮ ವಾಸನೆ ಬರ್ತಾ ಇದೆ ಎಲ್ಲಿಂದಲೂ. ನೋಡಿದರೆ ಒಂದು ಬಂಗಾರದ ಕಮಲದ ಹೂವು, ಸೌಗಂಧಿಕ ಪುಷ್ಪ ಬಂದು ಬಿದ್ದು ಬಿಡ್ತು. ದ್ರೌಪದಿ ಅದನ್ನು ನೋಡಿ ಬಹಳ ಆಸೆ ಆಗಿಬಿಡ್ತು. ಯಾರಿಗೆ ಕೇಳೋದು, ಈ ಥರದ್ದೊಂದು 10 ಹೂವು ಇದ್ದರೆ ಮುಡ್ಕೋಬೋದು. ಯಾಕೆ, ಅವಳೇನು ಹುಟ್ಟುತ್ತಾನೆ ದ್ರುಪದ ರಾಜನ ಮಗಳು. ಇವರು 5 ಜನ ಪಟ್ಟ ಮಹಿಷಿ, ಈಗ ನಾರಮಡಿ ಹುಟ್ಟು ಕಾಡಿನಲ್ಲಿದ್ದಾಳೆ. ಧರ್ಮರಾಯನಿಗೆ ಹೇಳಿದರೆ ಆಸೆ ಪಡಬಾರ್ದು ಅಂತಾನೆ. ಅರ್ಜುನ ತಂದು ಕೊಡೋನು, ಆದರೆ ಅರ್ಜುನ ಏನಾಗಿದ್ದಾನೆ, ಪಾಶುಪಾಸತ್ರ ಪಡೆಯಲಿಕ್ಕೆ ಶಿವನ ಒಲಿಸ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾನೆ. ಈ ನಕುಲ ಸಹದೇವರಿಗೆ ಇವೆಲ್ಲ ಆಗದೆ ಇರೋದು. ಆಗ ಅವಳ ಮುಖ ಬಾಡಿದ್ದು ನೋಡಿ ಭೀಮ ಕೇಳಿದ, ದೇವಿ ಯಾಕೆ ಏನಾಗಬೇಕು ಅಂದಾಗ ತನ್ನ ಆಸೆ ಹೇಳಿದ. ಅಯ್ಯೋ ಇಷ್ಟಲ್ಲ, ನಿನಗೇನು ಬೆಳೆದಷ್ಟು ತರ್ತೀನಿ ಅಂತ ಹೋಗಿ ಯಕ್ಷರನ್ನ ಬಗ ಮಾಡಿದು ದೊಡ್ಡ ಹೊರೆ ಯಾವ ಸೌಗಂಧಿಕ ಪುಷ್ಪವನ್ನು ತಂದು ಕೊಟ್ಟು ಅವಳನ್ನು ಸಂತೋಷ ಪಡಿಸು. ಇವರು ಇನ್ನೇನು 12 ವರ್ಷ ವನವಾಸ ಮುಗಿಯೋತ್ತಿಗೆ ದುರ್ಯೋಧನನ ಏಕೈಕ ತಂಗಿ, ಅವಳ ಗಂಡನೇ ಜಯದ್ರಥ. ಪಾಂಡವರೆಲ್ಲ ಬೇಟೆಗೆ ಅಂತ ಹೋಗಿರಬೇಕಾದ್ರೆ ಆಶ್ರಮದಲ್ಲಿದ್ದಂಥ ಈಕೆಯನ್ನು ನೋಡಿ ದ್ರೌಪದಿಯನ್ನು ಅಪಹರಿಸ್ಕೊಂಡು ಹೋಗಬೇಕಾದ್ರೆ ಭೀಮನೆ ಬಂದು ಅವನ ಕೈಕಾಲು ಮುರಿದು ದ್ರೌಪದಿಯನ್ನು ಕಾಪಾಡಿದ್ದು. ಇದು ಜೊತೆಗೆ ಅಜ್ಞಾತವಾಸದ ಅವಧಿಯಲ್ಲೂ ಸಹ ಏನಾಯಿತು, ಭೀಮ ಅಡಿಗೆ ಭಟ್ಟ. ನಮ್ಮ ದ್ರೌಪದಿ ವಿರಾಟರಾಯನ ಮಹಾರಾಣಿ ಸುದೇಶ್ನಾದೇವಿ ದಾಸಿಯಾಗಿದ್ದಾಳೆ. ಆದರೆ ಆಕೆಯ ತಮ್ಮ ಮಹಾವೀರ 10,000 ಆನೆ ಬಲೋರಂಥ ಕೀಚಕ ದ್ರೌಪದಿ ಹಿಂದೆ ಬಿದ್ದ. ನನ್ನನ್ನು ಒಲಿ, ನನ್ನ ಮದುವೆ ಆಗು, ನನಗೆ ಸುಖ ಕೊಡು ಅಂತ ಹೇಳಿ ಅವಳು ವಿರೋಧ ಮಾಡಿದ್ದಕ್ಕೆ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಗೆಳಗಾಲಲ್ಲಿ ಜಾಡ್ಸ್ ಒದ್ದು ಬೀಳಿಸ್ಬಿಟ್ಟ. ದ್ರೌಪದಿಗೆ ತುಂಬ ನೋವಾಯಿತು. ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ನೋವು ಕಷ್ಟವನ್ನು. ಇಲ್ಲಿದ್ರೆ ಈ ಕಾಮ ಪಿಪಾಸಿ ನನ್ನನ್ನು ಕೆಡಿಸಿಬಿಡ್ತಾನೆ. ಧರ್ಮರಾಯನಿಗೆ ಕೇಳಿದರೆ ಆತ ಧರ್ಮದ ಗೊಡ್ಡು, ಅರ್ಜುನ ಅಣ್ಣ ಹಾಕಿದ ಗೆರೆ ದಾಟಲ್ಲ, ಇನ್ನು ನಕುಲ ಸಹದೇವರು ಕೀಚಕನಿಗೆ ಸಮಬಲಶಾಲಿಗಳಲ್ಲ. ಭೀಮ ಹೊರಟ, ಏನು ಮಾಡಲಿ ಅಂತ ಹೇಳಿ ಅಂತೂ ಅಡುಗೆ ಮನೆಗೆ ಹೋಗಿ ಪರಿಯಾಗಿ ಬೇಡ್ಕೊಂಡ್ರು. ಭೀಮ ಒಪ್ಪಲಿಲ್ಲ. ನಾನು ನಿನ್ನ ಪರವಾಗಿ ನಿಂತರೆ ಬೈತಾರೆ, ಅಣ್ಣ ನೀನು ಹೆಣ್ಣಿಗ ಅಂತ ಹೇಳಿಬಿಡ್ತಾನೆ ಅಂತೇಳಿ ಭಾಳ ಹೇಳ್ದೆ. ಕೊನೆಗೆ ದ್ರೌಪದಿ ಒಂದೇ ಮಾತು, ಆಯ್ತಪ್ಪ ನೀವೆಲ್ಲರ ಚೆನ್ನಾಗಿರ್ರಿ, ನಾನು ಹೊರಗೆ ನೋಡು. ಆಯ್ತು ಭೀಮ, ಮುತ್ತೈದೆ ಸಾವು, ನನಗೆ ಅನುಮತಿ ಕೊಡು, ನಿನ್ನ ಪಾದದ ಬಳಿಯಲ್ಲೇ ಈ ಬಟ್ಲಲ್ಲಿ ವಿಷ ತೊಗೊಂಡು ಸಾಯ್ತೀನಿ ಅಂದಾಗ ಭೀಮನಿಗೆ ಕೋಪ ತಡೆಯೋಕ್ಕಾಗಲಿಲ್ಲ. ಅಣ್ಣನ ಆಜ್ಞೆ ಮೀರ್ತೀನಿ, ಯಾರೇನಾದ್ರು ಬರಲಿ ಆ ಕೀಚಕ್ಕೂ ನೀವು ಹೊಸ್ಕಾಕ್ಬಿಡ್ತೀನಿ ಪ್ರತಿಜ್ಞೆ ಮಾಡಿಬಿಟ್ಟ. ಹಾಗಾಗಿ ಗುಟ್ಟಾಗಿ ನಾಳೆ ಸಾಯಂಕಾಲ ಊರ ಹೊರಗೆ ನಾನು ನಾಟ್ಯ ಶಾಲೆಗೆ ಬಾ ಅಂಥೇಳಿ ತಾನೇ ಹೆಣ್ಣಿನ ವೇಚಲ್ಲಿ ಕೂತು ಬಂದಂಥ ಕೀಚಕನನ್ನು ಹೊಟ್ಟೆ ಬಗ್ದು ಹಾಕಿದ. ದ್ರೌಪದಿಯನ್ನು ಅವನ ಜೊತೆಗೆ ಸುಡ್ತೀವಿ ಕೀಚಕನ ಜೊತೆಗೆ ಅಂತೇಳಿ ಉಪಕೀಚಕರು 100 ಜನ ಸ್ಮಶಾನದಲ್ಲಿ ದ್ರೌಪದಿಯನ್ನು ಚಟ್ಟಕ್ಕೆ ಸುಡಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಹೋಗಿ ಮರ ತಗೊಂಡು ಅವ್ರು 100 ಜನರನ್ನು ನಿರ್ನಾಮ ಮಾಡಿಬಿಟ್ಟ. ಇಂಥ ಭೀಮ, ಇಂಥ ಸಾಹಸಿ ಧೈರ್ಯವಂತ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು 100 ಜನರನ್ನು ಕೊಂದವನು ಇವನೇ. ಅವನ 18 ಅಕ್ಷೋಹಿಣಿಯಲ್ಲಿ ಹೆಚ್ಚು ಕಮ್ಮಿ 10 ಅಕ್ಷೋಹಿಣಿ ಕೊಂದವನೇ ಇವನು. 11 ಅಕ್ಷೋಹಿಣಿಯಲ್ಲಿ 10 ಅಕ್ಷೋಹಿಣಿ ಇವನೇನೆ. ಒಟ್ಟು 18 ಅಕ್ಷೋಹಿಣಿ ಯುದ್ಧಕ್ಕಿದ್ದಿದ್ದು, 11 ಅವ್ರದ್ದು, 7 ಇವ್ರದ್ದು. ಈಗ ಆದರೆ ನಾವಿಷ್ಟೆಲ್ಲ ನೋಡಿದ್ವಲ್ಲ ಭೀಮನ ಬಲ ಪರಾಕ್ರಮ. ಇವನು ದೇವ್ರ ಪೂಜೆ ಮಾಡ್ತಿದ್ನ. ಧರ್ಮರಾಯ ಮಹಾದೈವ ಭಕ್ತ, ಜಪ ತಪ ಅನುಷ್ಠಾನ ಮಾಡಿ ಒಳ್ಳೆಯ ಸನ್ಯಾಸಿ ಇದ್ದಂಗೆ ಇದ್ದವನು. ಆದರೆ ಭೀಮ ಗುಪ್ತ ಭಕ್ತ. ಆತ ಒಂದು ಶಿವ ಮತ್ತು ಕೃಷ್ಣನನ್ನು ಬಹಳವಾಗಿ ಅಂತರಂಗದಲ್ಲಿ ಆರಾಧನೆ ಮಾಡ್ತಿದ್ದ. ಅವನು ಬೆಳಗ್ಗೆ ಹೊರಗಡೆಗೆ ಬಂದರೆ ಯಾವಾಗಲೂ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡ್ತಿದ್ದ. ಉದ್ಯಾನವನದಲ್ಲಿರೋ ಹೂವನ್ನೆಲ್ಲ ನೋಡಿ ಮನಸ್ಸಿನಲ್ಲೇ ಅದನ್ನು ಶಿವಾರ್ಪಣ ಅಂದ್ಬಿಡೋನು, ಅದು ಶಿವನಿಗೆ ಸಲ್ಲೋದು. ಅಲ್ಲಿ ಬಿಟ್ಟಂಥ ಹಣ್ಣುಗಳನ್ನೆಲ್ಲ ಶಿವಾರ್ಪಣ ಅಂದ್ಬಿಡೋನು. ಯಾವುದು ಒಳ್ಳೆಯದಿದ್ದರೂ ಸಹಿತ ಶಿವನಿಗೆ ಅರ್ಪಿಸಿ ಮುಂದಕ್ಕೆ ಹೋಗ್ಬಿಡೋನು. ಆದರೆ ಯಾರಿಗೂ ಇವನು ಮಾಡೋ ಪೂಜೆ ಗೊತ್ತಾಗ್ತಾನೆ ಇರಲಿಲ್ಲ. ಗುಟ್ಟಾಗಿ ಯಾವಾಗಲೂ ಆತ ಧ್ಯಾನ ಮಾಡ್ತಾನೇ ಇದ್ದ. ರಾತ್ರಿ ಮಲ್ಕೊಳ್ಬೇಕಾದ್ರೂ ಸಹಿತ ಎಲ್ಲವನ್ನೂ ಸಹಿತ ಶಿವನಿಗೋ ಕೃಷ್ಣನಿಗೂ ಅರ್ಪಿಸಿ ಮಲ್ಕೊಳ್ಳೋರು. ಇವನೇ ಗುಪ್ತ ಭಕ್ತಿ ಕೃಷ್ಣನಿಗೆ ಗೊತ್ತಿತ್ತು, ಸುಮ್ಮನೆ ಇದ್ದು ಬಿಟ್ಟ. ನಮ್ಮ ಧರ್ಮರಾಯ ಸುಮ್ಮನೆ ಇರಬೇಕಲ್ಲಪ್ಪ, ಕೃಷ್ಣ ನೋಡು ನಮ್ಮಲ್ಲಿ ಎಲ್ಲ ಹಿಂಗಿದ್ದಾರೆ, ಇವನೊಬ್ಬ ನಮಗೆ ವ್ಯತಿರಿಕ್ತನಾಗಿ ದೇವರು ದಿಂಡ್ರು ಅಂತೇನಿಲ್ಲ, ಪೂಜೆ ಪುನಸ್ಕಾರ ಮಾಡಲ್ಲ, ಗುಂಡು ಗೋವಿ ಹೆಂಗೆ ಅಲಿತಿದ್ದಾನೆ, ನೀನಾರು ಹೇಳಪ್ಪ ಅಂತ. ಆಗ ನಕ್ಕ, ಭೀಮ ಭಕ್ತನಲ್ಲ ಅಂತ ನಿನಗೆ ಯಾರು ಹೇಳಿದರು? ಏನು ಕೃಷ್ಣ ನೀನು ಹಿಂಗೆ ಹೇಳ್ತೀಯ ನೋಡು, ಒಟ್ಟ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ, ಒಂದಿನಾರು ಪೂಜೆ ಮಾಡಿದ್ದಾನ? ನೋಡು, ಪೂಜೆಯನ್ನು ಹಿಂಗೆ ಮಾಡಬೇಕು ಅಂತ ಹೇಳಿದರೆ ಬಾ ಕೂತ್ಕೊ, ಭೀಮನ ಪೂಜೆಯನ್ನು ತೋರಿಸ್ತೀನಿ ರಥದಲ್ಲಿ ಕೂತ್ಕೊಂಡು ಕಾಡಿ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಸೇವಕರು ಏನು ಮಾಡಿದ್ದಾರೆ, ಕಾಡಿನಲ್ಲಿರೋ ಹೂವನ್ನು ರಾಶಿ ರಾಶಿ ಬೆಟ್ಟದಷ್ಟು ಎಲ್ಲ ಹೊತ್ಕೊಂಡು ನೀರಿಗೆ ಹಾಕ್ತಿದ್ದಾರೆ, ಹಣ್ಣನ್ನು ಹೊತ್ಕೊಂಡು ನೀರಿಗೆ ಹಾಕ್ತಿದ್ದಾರೆ.
ಯಾಕಪ್ಪ ಅಂತ ಕೇಳಿದ್ದಕ್ಕೆ, ಸ್ವಾಮಿ ಇವೆಲ್ಲ ನೈವೇದ್ಯ ಆಗಿಬಿಟ್ಟಿದೆ. ನಮ್ಮ ಭೀಮಸೇನರು ಬಂದಾಗಿದೆ ಅಂದರೆ ಶಿವನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಹಣ್ಣುಗಳನ್ನು ಪ್ರಸಾದ ಅಂತೇಳಿ ಅಲ್ಲಿದ್ದವ್ರಿಗೆಲ್ಲ ಕೊಡ್ತಿದ್ದೀವಿ. ಇಷ್ಟೊಂದು ಹೂವು ಕಾಲನ್ನ ತೊಳಿಬಾರ್ದು ಮತ್ತು ದೇವರಿಗೆ ಏರ್ಬಾರ್ದು, ನಿರ್ಮಾಲ್ಯ ಅಲ್ವಾ, ಅದಕ್ಕೆ ನದಿಯಲ್ಲಿ ಬಿಡ್ತಿದ್ದೀವಿ ಅಂದ್ಬಿಟ್ರು. ಧರ್ಮರಾಯನಿಗೆ ಆಶ್ಚರ್ಯ ಆಗ್ಬಿಡ್ತು. ನೋಡಿದ್ಯಾ ಭೀಮನ ಗುಪ್ತ ಭಕ್ತಿ ಅದು ಬಿಟ್ಟ. ಅರಮನೆಗೆ ಹೋದರೂ ಭೀಮನಿಗೆ ಹೇಳ್ದೆ, ಭೀಮ ನೀನು ಪೂಜೆ ಮಾಡ್ತೀಯೇನು, ನನಗೆ ಯಾಕೋ ನಂಬಿಕೆ ಬರೋದಿಲ್ಲಪ್ಪ ಅಂತ. ಭೀಮನಿಗೆ ಅವಮಾನ ಆದಂಗೆ ಆಗಿಬಿಡ್ತು. ಅಣ್ಣ ನಾನು ಏನು ಹೇಳಿದ್ರು ನಂಬಲ್ಲ, ನಾನೇನು ಭಕ್ತ ಅಂತ ಹೇಳ್ಕೊಳ್ತಿಲ್ಲ, ನನ್ನ ದೇವರಿಗೆ ಗೊತ್ತು ಅಷ್ಟೇ ಅಂಥೇಳಿ ಕೊನೆಗೆ ಅಣ್ಣ ತಮ್ಮಂದರ ಬಗ್ಗೆ ಮಾತಾದಾಗ ಭೀಮನಿಗೆ ಸಿಟ್ಟು ಬಂದು, ನೋಡು ಅಣ್ಣ, ನಾನು ಬಹಿರಂಗ ಭಕ್ತಿಯನ್ನು ಒಪ್ಪಲ್ಲ, ಅದು ಡಾಂಬಿಕರು ಮಾಡೋದು. ನಾನೇನಿದ್ರು ಅಂತರಂಗ ಭಕ್ತಿ. ನೋಡ, ನಿನಗೆ ನನ್ನ ಬಗ್ಗೆ, ನನ್ನ ಮಾತಿನ ಬಗ್ಗೆ ನಂಬಿಕೆ ಇಲ್ಲ ತಾನೆ, ನೋಡಿಲಿ ಅಂಥೇಳಿ, ನೋಡು ಈ ಗದೆಯೇ ನನಗೆ ಮೃತ್ಯುವಾಗಲಿ ಅಂಥೇಳಿ ಒಂದು ಸಲಿ ಕೃಷ್ಣನನ್ನು ಶಿವನ ನೆನೆಸ್ಕೊಂಡು ಗಿರಿ ತಿರ್ಸಿ ಆಕಾಶಕ್ಕೆ ಎಸೆಬಿಟ್ಟೆ. ನಾನು ನಿಜಕ್ಕೂ ಪಾಪಿಯಾಗಿದ್ದರೆ, ದೈವ ಭಕ್ತನಾಗಿಲ್ಲದೆ ಇದ್ದರೆ ಗದೆ ನನ್ನ ಶಿರಸ್ಸಿನ ಮೇಲೆ ಬಿದ್ದು ನಾನು ಮರಣ ಹೊಂದಲಿ ಅಂತ. ಏನು ಗಿರಿ ಅಂತೇಳಿ ಬೆಂಕಿ ಓಡ್ತಾ ಗದೆ ಆಕಾಶಕ್ಕೆ ನೆಗೆದು ಬಿಟ್ಟಿದ್ದು. ಭೀಮನ ಕೋಪ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇವರೆಲ್ಲ ಕಣ್ಕಂಡು ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರೆ. ಧರ್ಮರಾಯನಿಗೆ ಹೆದರಿಕೆ ಶುರುವಾಗ್ಬಿಟ್ಟು, ಎಷ್ಟೊತ್ತಾದ್ರೂ ಗದೆ ಮ್ಯಾಲಕ್ಕೆ ಹೋಗಿದ್ದು ಬರಲಿಲ್ಲ ಕೆಳಗೆ, ಇದೇನಪ್ಪ ಅಂತ ನೋಡಿದರೆ ಆ ಮ್ಯಾಲ್ ನೋಡ್ತಾರೆ ಧರ್ಮರಾಯ, ಆಕಾಶದಲ್ಲಿ ಶಿವ ಪಾರ್ವತಿ ನಿಂತಿದ್ದಾರೆ. ಭೀಮ ಮೇಲಕ್ಕೆ ಏನು ಒಗಾಸಿದ ಗದೆಯನ್ನು ಶಿವ ಹಿಡ್ಕೊಂಡ್ಬಿಟ್ಟಿದ್ದ. ಶಿವ ಪರಮೇಶ್ವರ ಅಂಥೇಳಿ ಆಶ್ಚರ್ಯ ಆಗಿಬಿಟ್ಟು, ಧರ್ಮರಾಯ ಭೀಮ ಹೇಳಿದ್ದು ನಿಜ, ಆತ ನನ್ನ ಗುಪ್ತ ಭಕ್ತ, ನನ್ನ ಭಕ್ತರು ಹೆಚ್ಚಾಗಿ ಹೀಗೆ ಇರೋದು ಅಂಥೇಳಿ ಮೇಲಿಂದ ಪುಷ್ಪವೃಷ್ಟಿ ಮಾಡಿ ಭೀಮನಿಗೆ ಆಶೀರ್ವಾದ ಮಾಡಿ ಗದೆಯನ್ನು ಹಿಂದಿರಿಸಿದ್ದಂತೆ. ಹೀಗಾಗಿ ಏನಾಗಿದೆ, ಅವತ್ತು ಭೀಮನಿಗೆ ಶಿವ ಮೇಲ್ಗಡೆಯಿಂದ ಭೀಮನಿಗೆ ಆಶೀರ್ವಾದ ಮಾಡಿ ಗದೆಯನ್ನು ಹಿಂದಿರುಕೊಟ್ನಲ್ಲ, ಅದೇ ಅಮಾವಾಸ್ಯೆ. ಅದಕ್ಕೆ ಭೀಮನ ಅಮಾವಾಸ್ಯೆ ಅನ್ನೋದು ಶಿವ ಇವನಿಗೆ ಒಂದು ಈ ರೀತಿ ಆಶೀರ್ವಾದ ಮಾಡ್ತಾ ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳೇ, ನಮ್ಮ ಹೆಣ್ಮಕ್ಕಳು ಸಹಿತ ಭೀಮನಂತಹ ಶಕ್ತಿ ಮನಸ್ಸು ನಮಗೆ ಬರಲಿ ಅಂತೇಳಿ ತಮ್ಮ ಗಂಡನಿಗೆ ಪೂಜೆ ಮಾಡ್ತಾರೆ. ಭೀಮನನ್ನು ಒಲಿಸ್ಕೊಂಡು ಗಂಡನಿಗೆ ಶಕ್ತಿ ತಗೊಂಡು ತಾವು ಏನದು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಸುಖವಾಗಿರಬೇಕು ಅಂತ. ಹೀಗೆ ನಾವೆಲ್ಲ ಕಥೆಯನ್ನು ನಮ್ಮ ರೀತಿ ನೀತಿ ಸಂಸ್ಕೃತಿ ತಿಳ್ಕೊಳ್ತಾ ಹೋಗಬೇಕು, ಆಚರಣೆ ಮಾಡಬೇಕಲ್ಲ. ನಮಸ್ಕಾರ.